ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಳ್ಳಿ. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ. ಮುಷ್ಕರದ ಬೆನ್ನಲ್ಲೇ ಸರ್ಕಾರ ಸಾರಿಗೆ ನೌಕರರಿಗೆ ವೇತನವನ್ನು 12.5% ವೇತನವನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿರುವಂಥದ್ದು. ಇದರ ಮಧ್ಯೆಯೂ ಕೂಡ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಜ್ಯೋತಿ ಎ ಅವರು ಇದ್ದಾರೆ. ಇವರು ಅನಂತ್ ಸುಬ್ರಾವ್ ಅವರ ಪುತ್ರಿ ಕೂಡ ಆಗಿರುವಂಥದ್ದು. ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥದ್ದು. ಈ ಸಂಬಂಧಪಟ್ಟಂತೆ ಈ ಸಾರಿಗೆ ನೌಕರ ಹೋರಾಟ ಮತ್ತು ಸರ್ಕಾರ ಮಾಡಿರುವಂಥ ವೇತನ ಪರಿಷ್ಕರಣೆ ಅಂದರೆ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡ್ತಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಈಗ ಮುಷ್ಕರ ನಿಲ್ಲಿಸ್ತೀರಾ ಅಥವಾ ಮುಂದುವರಿಸ್ತೀರಾ? ಯಾಕಂದರೆ ಸಾರಿಗೆ ನೌಕರರ ವೇತನವನ್ನು 12.5% ಹೆಚ್ಚಳ ಮಾಡಿರುವಂಥದ್ದು. ಸೊ ಏನು ಅನಿಸುತ್ತೆ ಈ ಸಂಬಂಧಪಟ್ಟಂತೆ? ಖಂಡಿತ ಮುಷ್ಕರ ನಿಲ್ಲಿಸೋದಿಲ್ಲ. ಯಾಕೆಂದರೆ ಮುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ದೀವಿ ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇದೇ 20ನೇ ತಾರೀಕು ಮುಷ್ಕರ ನಡೆಯುತ್ತೆ. ಹೌದು, ನಡೆಯುತ್ತೆ. ಯಾಕೆಂದರೆ ಕಾರಣ ಏನಂತಂದರೆ ಸರ್ಕಾರ ನಾವು ಕೇಳಿರೋ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿಲ್ಲ. ನಾವು ಕೇಳಿರೋ ಬೇಡಿಕೆಗಳೇ ಬೇರೆ. ಇವರು ಏಕಪಕ್ಷೀಯವಾಗಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ನಾವು ಕೇಳಿದ್ದು 25% ವೇತನ ಹೆಚ್ಚಳವನ್ನು 1/1/24ರಿಂದ. ಇವರು ಮುಂಚೆ ಏನು 18ನೇ ತಾರೀಕು ಫೆಬ್ರವರಿ ಆದೇಶ ಹೊರಡಿಸಿದ್ರು, ಅದು ಏಕಪಕ್ಷೀಯವಾಗಿ. ಅದರಲ್ಲಿ 1/4/25ರಿಂದ ಅಂತ ಹೊರಡಿಸಿದ್ರು. ಇವಾಗಲೂ ಕೂಡ ಅದೇ 1/4/25ರಿಂದನೇ 12.5% ಅಂತ ಹೊರಡಿಸಿದ್ದಾರೆ. ನಾವು ಕೇಳಿದ್ದು 25%. ಅದಕ್ಕೆ ಮಾತುಕತೆ ಕೂಡ ಮಾಡಿಲ್ಲ. ಮತ್ತು 1/4/25 ಅಂತ ಹೊರಡಿಸಿದ್ದಾರೆ. ನಾವು ಅದಕ್ಕೆ ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಯಾಕೆಂದರೆ ನೌಕರರಿಗೆ ತುಂಬ ಅನ್ಯಾಯ ಆಗುತ್ತೆ. ಹಾಗಾಗಿ ನಾವು ಒಪ್ಪೋದಿಲ್ಲ. ಮುಷ್ಕರ ನಡೆಯುತ್ತೆ. ಅದರ ಜೊತೆಗೆ ವೇತನ ಪರಿಷ್ಕರಣೆ ಜೊತೆಗೆ ಬೇರೆ ಏನು ಡಿಮ್ಯಾಂಡ್ ಇತ್ತು ಮೇಡಮ್? 38 ತಿಂಗಳು ಅರಿಯರ್ಸ್ ಕೊಡಬೇಕು ಅಂತ ಇತ್ತು. ಅವರು ಫೆಬ್ರವರಿ ಆದೇಶದಲ್ಲಿ ನಾವು 26 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದಕ್ಕೆ ಶ್ರೀನಿವಾಸ್ ಕಮಿಟಿ ರಿಪೋರ್ಟಲ್ಲಿ ಏನಿತ್ತು, ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟಲ್ಲಿ ಏನಿತ್ತು ಹಾಗೆ ನಾವು 38 ತಿಂಗಳು ಅರಿಯರ್ಸ್ ಕೊಡಿ. ಇನ್ನೇನು 12 ತಿಂಗಳು ಕೋವಿಡ್ ಪೀರಿಯಡ್ ಟೈಮಿಂದು ಅರಿಯರ್ಸ್ ಏನಿದೆ ಅದನ್ನು ಮ್ಯಾನೇಜ್ಮೆಂಟ್ 4 ನಿಗಮಗಳ ಮ್ಯಾನೇಜ್ಮೆಂಟ್ ಅದನ್ನು ಹಂಚ್ಕೊಂಡು ಕೊಡಿ ಅಂತ ಕೇಳಿದ್ವಿ. ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಈ ಸರ್ಕಾರ ಈ ಆದೇಶದಲ್ಲಿ. ಆಮೇಲೆ ಈಗೇನು ಈ 26 ತಿಂಗಳು ಅರಿಯರ್ಸ್ ಇದೆ ಅದನ್ನು ಕೂಡ ಸರ್ಕಾರ ಏನು ಹೇಳಿದೆ ಆದೇಶದಲ್ಲಿ, ಅಥವಾ ಇದು ಮ್ಯಾನೇಜ್ಮೆಂಟ್ಗಳಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅದನ್ನು ಕೊಡ್ತೀವಿ ಅಂತ ಹೇಳಿದೆ. ಯಾವತ್ತೂ ಕೂಡ ನಮ್ಮ ನಿಗಮಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳೇ ಇಲ್ಲ. ಈಗಲೂ ಕೂಡ ಆದೇಶದಲ್ಲಿ ಹೇಳಿದ್ದಾರೆ 7,100 ಕೋಟಿ ನಿಗಮಗಳು, ಸಾರಿಗೆ ನಿಗಮಗಳ ನಷ್ಟದಲ್ಲಿದೆ. ಅದರ ಮಧ್ಯೆ ಕೂಡ 12% ನಾವು ವೇತನವನ್ನು ಪರಿಷ್ಕರಣೆ ಅಲ್ಲ. ಅವ್ರು ಯಾವತ್ತೂ ಕೂಡ ನಾವು ನಿಗಮದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಇಲ್ಲಿವರೆಗೂ ಇಷ್ಟು ದಶಕಗಳ ಹೇಳೇ ಇಲ್ಲ. ಹಾಗಾಗಿ ನಮ್ಮ ನೌಕರರಿಗೆ ಅವರು ದುಡ್ದಿರೋದನ್ನು ಅವ್ರಿಗೆ ಕೊಡೋಕ್ಕೇ ಇಷ್ಟು 2.5 ವರ್ಷದಿಂದ ಇವರು ಹೀಗೆ ಆಟ ಆಡಿಸ್ತಾ ಇದ್ದಾರೆ ಅಂತಂದರೆ ನಮ್ಮ ನೌಕರರ ಜೀವನ ಹೇಗೆ ಮಾಡಬೇಕು? ಇವಾಗ ಏರ್ತಿರೋ ಬೆಲೆಗಳಲ್ಲಿ ನಮ್ಮ ಕಾರ್ಮಿಕರು ಹೇಗೆ ಜೀವನ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಸ್ವಲ್ಪನಾದರೂ ಯೋಚನೆ ಬೇಕು. ಈಗ 12% ಸಂಬಳ ವೇತನ ಹೆಚ್ಚಳ ಮಾಡಿರುವ ಸಂಬಂಧಪಟ್ಟಂತೆ ಸಾರಿಗೆ ನೌಕರರು ಯಾರಿಗೂ ಕೂಡ ಸಮಾಧಾನ ಇಲ್ವಾ? ಹೇಗೆ ಸಮಾಧಾನ ಆಗುತ್ತೆ ಸರ್? ಇವತ್ತು ಇದೇ ಸರ್ಕಾರದವರೇನೆ ಅವರ ಸಂಬಳಗಳನ್ನ ಏಕಾಏಕಿ ರಾತ್ರಿ ಹೆಚ್ಚಿಸ್ಕೋತಾರೆ. ಅವರೇನು ನಮ್ಮ ಸಾರಿಗೆ ನೌಕರರ ಥರ ಸ್ಟೀರಿಂಗ್ ಹಿಡಿತಾರ, ಟಿಕೆಟ್ ಹರಿತಾರ, ಹಗಲು ರಾತ್ರಿ ಅಥವಾ ಸ್ಪ್ಯಾನರ್ ಹಿಡಿತಾರ, ಹಗಲು ರಾತ್ರಿ ಕೆಲಸ ಮಾಡ್ತಾರ, ಬೆವರು ಇಳಿಸ್ತಾರ, ಏನು ಮಾಡ್ತಾರೆ? ಎಷ್ಟು ಅವರು ರಾತ್ರಿ ಯಾರು ಅದಕ್ಕೆ ವಿರೋಧ ಪಕ್ಷದವರು ಏನು ಮಾತಾಡೋದಿಲ್ಲ, ಯಾರು ಏನು ಮಾತಾಡೋದಿಲ್ಲ. ಏಕಾಏಕಿ ಅವರು ರಾತ್ರಿ ಜಾಸ್ತಿ ಮಾಡ್ಕೊಳ್ತಾರೆ. ನಮ್ಮವ್ರಿಗೆ ಮಾತ್ರ ಅವರು ಕೇಳ್ತಿರೋದು ಏನು ಅಬ್ಬಬ್ಬ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಇವತ್ತು ನೋಡಿ ಬೆಲೆ ಏರಿಕೆ ಹೇಗೆ ಜಾಸ್ತಿ ಆಗ್ತಿದೆ, ನಿಮಗೂ ಗೊತ್ತು ನಮಗೂ ಗೊತ್ತು. ಅದು ಅವರ ಮನೆ ಬಾಡಿಗೆಗಳು ಜಾಸ್ತಿ ಆಗ್ತದೆ, ಪ್ರತಿ ವರ್ಷ ಜಾಸ್ತಿ ಮಾಡ್ತಾರೆ ಎಲ್ಲರೂ ಕೂಡ. ಹಾಗೆಯೇ ಸ್ಕೂಲು ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಆಗುತ್ತೆ, ಅದನ್ನು ತಡೆಯೋದಿಲ್ಲ ಸರ್ಕಾರ. ಇಲ್ಲಿ ಎಲ್ಲವೂ ಜಾಸ್ತಿ ಆಗುತ್ತೆ, ನಮ್ಮ ನೌಕರರ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ ಅಂತಾರೆ. ಇದು ಯಾವ ನ್ಯಾಯ ಇದು?
20ನೇ ತಾರೀಕು ಮುಷ್ಕರಕ್ಕೆ ಯಾವ ರೀತಿ ಸಿದ್ಧತೆ ಆರಂಭ ಆಗಿದೆ ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಮುಷ್ಕರ ಇರುತ್ತೆ 20ನೇ ತಾರೀಕು? ನೋಡಿ, ಇವಾಗ ಮುಷ್ಕರಕ್ಕೆ ಎಲ್ಲ ಥರದ ತಯಾರಿಗಳು ನಾವು ನಡೆಸ್ತಾ ಇದ್ದೀವಿ. ಎಲ್ಲ ಡಿಪೋ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಎಲ್ಲ ನಾವು ಜಂಟಿ ಕ್ರಿಯಾ ಸಮಿತಿನವರು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಎಲ್ಲ ಡಿಪೋಗಳಿಗೂ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಸಮಾವೇಶಗಳಾಗ್ತಾ ಇದೆ. ಈಗಾಗಲೇ ಎಲ್ಲ ನಿಗಮಗಳಲ್ಲೂ ಸಮಾವೇಶಗಳಾಗ್ತಾ ಇದೆ. ಗುಲ್ಬರ್ಗನಲ್ಲಿ ನಿನ್ನೆ ಸಮಾವೇಶ ಆಗಿದೆ. ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಸಮಾವೇಶಕ್ಕೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ, ಅದರಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಹುಬ್ಳಿನಲ್ಲಿ ಸಮಾವೇಶ ಆಯಿತು, ಅಲ್ಲೂ ಕೂಡ ಚೆನ್ನಾಗಿ ನಮ್ಮ ನೌಕರರು ಭಾಗವಹಿಸಿದ್ದಾರೆ. ನಾಳೆ ಮೈಸೂರಲ್ಲಿ ಸಮಾವೇಶ ಇದೆ. ನಾಡಿದ್ದು ಬೆಂಗಳೂರಿನಲ್ಲಿ 15ನೇ ತಾರೀಕು ಸಮಾವೇಶ ಇದೆ. ಹೀಗಾಗಿ ಎಲ್ಲ ಇಲ್ಲಿ ಸುತ್ತಮುತ್ತ ಇರೋವಂಥ ವಿಭಾಗಗಳೆಲ್ಲ ನೌಕರರೆಲ್ಲ ಅಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಎಲ್ಲ ಕಡೆ ನಾವು ಡಿಪೋ ಗೇಟ್ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಇವ್ರು ಯಾರೇ ಏನೇ ಮಾಡಿದ್ರು ಕೂಡ ಈ ಸಲ ಮುಷ್ಕರ ನಡೆಯುತ್ತೆ. ಯಾಕೆಂದರೆ ಜನನೂ ರೋಸ್ ಹೋಗಿದ್ದಾರೆ. ಎಷ್ಟು ದಿನ ಅಂತ ಕಾಯ್ತಾರೆ? ತಾಳ್ಮೆ ಪರೀಕ್ಷೆ ಮಾಡೋದು ಎಷ್ಟು ದಿನ ಅಂತ ಈ ಸರ್ಕಾರ ಮಾಡುತ್ತೆ? ಹಲವಾರು ವರ್ಷಗಳಿಂದ ಮುಷ್ಕರ ಪ್ರತಿಭಟನೆ ನಡೆಸ್ತಾನೆ ಇದ್ದೀರಾ. ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಾವು ಕೂಡ ಬಂದಿದ್ದೀವಿ. ಮತ್ತು ಮುಷ್ಕರ ಅಂತ ಶುರುವಾಗುತ್ತೆ, ಅದಾದ ನಂತರ ಮುಖ್ಯಮಂತ್ರಿ ಸಭೆ ಕರೀತಾರೆ, ಮತ್ತು ಹೈಕೋರ್ಟಿಂದ ಅಂದರೆ ಕೋರ್ಟ್ ನ್ಯಾಯಾಲಯ ಮೊರೆ ಹೋಗ್ತಾರೆ, ಇವೆಲ್ಲವೂ ಕೂಡ ಇರುವಂಥದ್ದು. ಸೊ ನಾಳೆ 20ನೇ ತಾರೀಕು ಇದೇ ಮುಂದುವರೆದ ಭಾಗನ ಅಥವಾ ಒಂದು ರೀತಿಯಲ್ಲಿ ಮಾಡಿಲ್ಲ ಮಡಿ ರೀತಿಯಲ್ಲಿ ಹೋರಾಟ ಆಗುತ್ತೆ ಅಂತ? ಇದು ನಮ್ಮ ಪ್ರಕಾರ ಇದು ಮಾಡು ಇಲ್ಲವೇ ಮಡಿನೇ. ಯಾಕೆಂದರೆ ಎಷ್ಟು ದಿನ ಇವರು ನಮ್ಮ ನೌಕರರು ತಾಳ್ಮೆ ಪರೀಕ್ಷೆ ಮಾಡ್ತಾರೆ? ಇವಾಗ ಅವ್ರು ಬದುಕಬೇಡವಾ? ಅವರು ಜೀವನ ನಡೆಸಬೇಡವಾ? ಏನು ಅವ್ರಿಗೂ ಕುಟುಂಬಗಳಿಲ್ವಾ? ಹೆಂಡತಿ ಮಕ್ಕಳಿಲ್ವಾ? ಎಷ್ಟು ಜನ ನೋಡಿ, ನಮ್ಮ BMTCನಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೈಟ್ ಹಾಲ್ಟ್ ಮಾಡ್ತಿದ್ದಾರೆ. ನೈಟ್ ಹಾಲ್ಟ್ ಮಾಡಿಕೊಂಡು ಇದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಾರಿಗೆ ಸಚಿವರಿಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಿಗಿರ್ಬೋದು, ಇವೆಲ್ಲ ಏನು ಅರ್ಥ ಆಗೋದಿಲ್ವ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ ನಿಜಕ್ಕೂ. ಕೂಡ ಸಭೆಗಳು ಮಾಡ್ತಾ ಇದ್ದೀರಾ, ಆದರೆ ಸರ್ಕಾರ ಎಲ್ಲೂ ಕೂಡ ಮಾತುಕತೆ ಏನು ಮಾಡಲಿಲ್ವಾ? ಏನು ನೋಡಿ, ಏಕಪಕ್ಷೀಯವಾಗಿ ಆದೇಶ ಮಾಡುತ್ತೆ ಅಂತಂದರೆ ಸರ್ಕಾರ ನಮ್ಮನ್ನು ಕನಿಷ್ಠ ಒಂದು ಮಾತಾಡಿಸೋವಂಥ ಯತ್ನ ಕೂಡ ಮಾಡೋದಿಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳೋ ಅಂಥ ಯತ್ನ ಕೂಡ ಈ ಸರ್ಕಾರ ಮಾಡೋದಿಲ್ಲ. ಇಲ್ಲಿ 20ನೇ ತಾರೀಕು ಸಾಧನಾ ಸಮಾವೇಶ ಮಾಡ್ತಾರಂತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರ. ಏನು ಸಾಧನೆ ಇಲ್ಲಿ? ನಮ್ಮ ಕಾರ್ಮಿಕರನ್ನು ದುಡಿಯೋ ಕೈಗಳಿಗೆ ಒಂದು ಸರಿಯಾದ ಒಂದು ವೇತನ ಕೊಡೋಕ್ಕಾಗದೆ ಇರೋರು, ನಮ್ಮ ಜನರನ್ನು ಶಕ್ತಿ ಯೋಜನೆಯಲ್ಲಿ ಬಳಸ್ಕೊಳ್ಳೋ ಅಂಥವರು, ಈ ಯಂತ್ರಗಳ ಥರ ಬಳಸ್ಕೊಳ್ಳೋ ಅಂಥವ್ರು. ಯಂತ್ರಗಳಿಗಾದ್ರೂ ಅವಾಗವಾಗ ಆಯಿಲ್ ಮಾಡಬೇಕು. ನಮ್ಮ ಜನರಿಗೆ ಒಂದಷ್ಟು ಅವರ ದುಡಿಮೆಗೆ ಸರಿಯಾದ ಪ್ರತಿಫಲ ಕೂಡ ಕೊಡ್ತಾ ಇಲ್ಲ. 1-4-25ರಿಂದ ಕೊಡ್ತೀವಿ ಅಂತಾರೆ. ನಾವು ಹೇಳ್ತಾ ಇದ್ದೀವಿ, ಇಲ್ಲ, ನಮ್ಮ ಕೈಗಾರಿಕಾ ಒಪ್ಪಂದದ ಪ್ರಕಾರ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅಂತ. ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? 20ನೇ ತಾರೀಕು ಸಮಾವೇಶ ಇರುವಂಥದ್ದು, ಸಾರಿಗೆ ಅಂದರೆ ಏನು ಸರ್ಕಾರ ಸಮಾವೇಶ, ಅವತ್ತಿನ ಮುಷ್ಕರ ಹಮ್ಮಿಕೊಂಡಿರುವಂಥದ್ದು. ಸರ್ಕಾರಕ್ಕೆ ನಿಮಗೆ ಬಸ್ಸುಗಳ ವ್ಯವಸ್ಥೆ ಮತ್ತು ಸಾಕಷ್ಟು ಬೇಕಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕೂಡ ಒಂದು ರೀತಿ ಲೆಸ್ಮಾ ರೀತಿ ಜಾರಿ ಮಾಡುವಂಥದ್ದು, ಕ್ರಮ ಕೈಗೊಳ್ಳುವಂಥದ್ದು, ಅಥವಾ ಮುಷ್ಕರ ನಿರತ ಸಿಬ್ಬಂದಿಯನ್ನು ವಜಾ ಮಾಡುವಂಥದ್ದು, ಇವೆಲ್ಲ ಮಾಡಿದ್ರೆ ಅದು ಕಷ್ಟ ಆಗೋದಿಲ್ವಾ? ನೋಡಿ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅವರು ವಿರೋಧ ಪಕ್ಷದಲ್ಲಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಹೇಳಿದರು. ಅವತ್ತು ನಮ್ಮ ಸಾರಿಗೆ ನೌಕರರ ಪ್ರತಿಭಟನೆಗೆ ಬಂದು ಒಂದು ಭಾಷಣ ಮಾಡುವಾಗ ಒಂದು ಮಾತು ಹೇಳಿದರು ಯಡಿಯೂರಪ್ಪನವರಿಗೆ. ನೋಡಪ್ಪ ಯಡಿಯೂರಪ್ಪ, ನೀನು ಎಸ್ಮಾ ಎಲ್ಲ ಹೇರಬೇಡ ಸಾರಿಗೆ ನೌಕರರಿಗೆ. ನೀನು ಎಸ್ಮಾ ಹಾಕಿದ್ಯಾ, ನಿನಗೆ ಕುರ್ಚಿ ಶಾಶ್ವತ ಅಲ್ಲ ಅಂತೆಲ್ಲ ಮಾತಾಡಿದರು. ಅದರದ್ದು ವಿಡಿಯೋ ನಮ್ಮ ಹತ್ರ ಇನ್ನೂ ಇದೆ. ಅವ್ರಿಗೆ ಇವತ್ತು ಅದೇ ಮಾತು ಹೇಳಬೇಕಾಗತ್ತೆ ನಾವು ಎಸ್ಮಾ ಜಾರಿ ಮಾಡಿದರೆ. ಏಕೆಂದರೆ ಅವರು ಅರ್ಥ ಮಾಡ್ಕೋಬೇಕು, ಇವತ್ತು ಅವ್ರಿಗೇನೋ ಕುರ್ಚಿ ಇದೆ, ಕೊನೆ ಇರಬಹುದು. ಯಾಕೆಂದರೆ ಅವ್ರು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ, ನಾನು ಕುರ್ಚಿ ಕೂರಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅವರ ಮುಂದಿನ ತಲೆಮಾರಿದೆ, ಆ ಮುಂದಿನ ತಲೆಮಾರನ್ನಾದರೂ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು
ಇದು ಅವರ ವೈಯಕ್ತಿಕ ಇರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷಕ್ಕಾದ್ರೂ ಇದು ಕುರ್ಚಿ ಶಾಶ್ವತ ಅಲ್ಲ ಅಂತ ಅವರೇ ಹೇಳ್ತಿದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ ಆಗತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಸಂವಿಧಾನದ ಬಗ್ಗೆ ಮಾತಾಡತ್ತೆ, ಒಂದು ಕಡೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡತ್ತೆ. ಆದರೆ ನಮ್ಮ ಕಾರ್ಮಿಕರಿಗೆ ಕೊಟ್ಟಿರೋ ಅಂಥ ಮುಷ್ಕರದ ಸಂವಿಧಾನದ ಹಕ್ಕು ಏನಿದೆ, ಸಂವಿಧಾನ ಕೊಟ್ಟಿರೋಂಥ ಮುಷ್ಕರದ ಹಕ್ಕೇನಿದೆ, ಅದನ್ನೇ ಕಿತ್ಕೊಳ್ಳೋಕ್ಕೆ ಹೋದರೆ ಸರ್ಕಾರ, ನಾವು ಅದರ ವಿರುದ್ಧ ಇನ್ನೂ ತೀವ್ರವಾಗಿ ಹೋರಾಟ ನಡೆಸಬೇಕಾಗತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮೂಲಕ, ನಿಮ್ಮ ವಾಹಿನಿಯ ಮೂಲಕ ನಾವು ಎಚ್ಚರಿಕೆ ಕೊಡಬೇಕಾಗತ್ತೆ. ಮತ್ತೊಂದು, ನಿಮ್ಮ ಸಾರಿಗೆ ನೌಕರರ ಕೂಟದಲ್ಲಿ, ಅಂದರೆ ಏನು ಸಂಘಟನೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಒಂದು ಕಡೆ, ಮತ್ತೊಂದು ಕಡೆ ಸಾರಿಗೆ ನೌಕರರ ಕೂಟ ಅಂತ ಇರುವಂಥದ್ದು, ಒಕ್ಕೂಟ ಅಂತ ಇರುವಂಥದ್ದು, ನಿಮ್ಮಲ್ಲಿ ಒಂದಷ್ಟು ಡಿಫ್ರೆನ್ಸ್ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನೇ ಕೂಡ ಆಡಳಿತ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಅದೊಂದು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಅದು ಸಾಮಾನ್ಯ ಸರ್. ಆಡಳಿತ ವರ್ಗ ಯಾವತ್ತೂ ಕೂಡ, ಅಥವಾ ಸರ್ಕಾರ ಯಾವತ್ತೂ ಕೂಡ, ಯಾವ ಸರ್ಕಾರ ಕಾರ್ಮಿಕರ ಪರವಾಗಿರಲ್ವೋ ಅದು ಯಾವಾಗಲೂ ಕಾರ್ಮಿಕರನ್ನು ಒಡೆದಾಳೋ ನೀತಿ ಮಾಡೋದು ಸಹಜನೇ. ಯಾವಾಗಲೂ ಕಾರ್ಮಿಕರನ್ನು ಒಡೆದು ಅವರಲ್ಲಿ ಭೇದ ತಂದು, ಅವರಲ್ಲಿ ಬೇರೆ ಬೇರೆ ಸಂಘಟನೆಗಳ ಕಟ್ಟಿ, ಅವರಲ್ಲಿ ಜಾತಿ ಸಂಘಟನೆಗಳನ್ನ ಕಟ್ಟಿ ಅಥವಾ ಮತೀಯ ಸಂಘಟನೆಗಳನ್ನ ಕಟ್ಟಿ, ಇಂಥವನ್ನೆಲ್ಲ ಆಡಳಿತ ವರ್ಗನೂ ಮಾಡುತ್ತೆ, ಸರ್ಕಾರನೂ ಅದಕ್ಕೆ ಬೆಂಬಲ ಕೊಡುತ್ತೆ, ಕಾರ್ಮಿಕ ವಿರೋಧಿ ಸರ್ಕಾರಗಳು ಕೂಡ ಬೆಂಬಲ ಕೊಡುತ್ತೆ. ಆದರೆ ನಾನು ಒಂದು ನೌಕರರನ್ನು ಕೇಳ್ಕೊಳ್ಳೋದೇನೆಂದರೆ, ಇಂಥವಕ್ಕೆ ನಮ್ಮ ಕಾರ್ಮಿಕರು ಕಿವಿ ಕೊಡಬಾರ್ದು ಅಂತ, ಅವರು ಬೆಂಬಲ ಕೊಡಬಾರ್ದು ಅಂತ. ಯಾಕೆಂದರೆ ಯಾರು ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ದುಡಿತಿರ್ತಾರೆ ಅಥವಾ ಹೋರಾಟ ಮಾಡ್ತಿರ್ತಾರೆ, ಅಂಥವ್ರ ಜೊತೆ ಕಾರ್ಮಿಕರು ನಿಲ್ಲಬೇಕು ಅನ್ನೋದು ನಾನು ಕೇಳ್ಕೊಳ್ಳೋ ಅಂಥದ್ದು. ಜಂಟಿ ಕ್ರಿಯಾ ಸಮಿತಿ ಹೋರಾಟ ಮುಂಚಿನ ಕೂಡ ನೀವು ಸಾರಿಗೆ ನೌಕರರ ಪರವಾಗಿ ಹೋರಾಟ ಮಾಡ್ಕೊ ಬರ್ತಾ ಇರುವಂಥದ್ದು, ಬೀದಿಗೆ ಇಳಿದಿರುವಂಥದ್ದು, ಮುಷ್ಕರ ನಡೆಸ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಇರುವಂಥದ್ದು, ಬಂಧನ ಕೊಡಕಾಗಿದ್ದ ಮುಖಂಡರೆಲ್ಲವೂ ಕೂಡ. ಮತ್ತೊಂದು ಕಡೆ ಜಂಟಿ ಸಾರಿಗೆ ನೌಕರರ ಕೂಟ ಕೂಡ ಒಂದು ಕಡೆ ಇರುತ್ತದೆ. ಎರಡೂ ಒಂದಾದರೆ ಒಂದು ಬಲ ಬರುತ್ತೆ. ಈ ಸಂಬಂಧಪಟ್ಟಂತೆ ಮುಷ್ಕರಕ್ಕೆ ಕೈ ಜೋಡಿಸಿ ಅಂತ ಏನಾದ್ರು ಕೂಡ ಕೇಳ್ತೀರಾ, ಅಥವಾ ನಿಮ್ಮ ಜೊತೆ ಬನ್ನಿ, ಅಥವಾ ನೀವು ಅವ್ರ ಜೊತೆ ಹೋಗುವಂಥದ್ದು, ಕೂಟದ ಜೊತೆ, ಅಥವಾ ಕೂಟ ನಿಮ್ಮ ಜೊತೆ ಬರುವಂಥದ್ದು, ಇವೆರಡೂ ಸಂಘಟನೆ ಬೇರೆ ಬೇರೆ ಇದ್ದರೆ ನಿಮ್ಮ ಒಂದು ಹೋರಾಟಕ್ಕೆ ಬಲ ಸಿಗೋದಿಲ್ಲ. ಈ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಮೇಡಮ್? ಏನಾದರೂ ಮನವಿ ಮಾಡ್ತೀರಾ? ಸರ್, ನಾವು ಖಂಡಿತವಾಗ್ಲೂ ಈ ಮುಷ್ಕರಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀವಿ. ಓಕೆ. ಯಾಕೆಂತಂದರೆ, ಒಂದು ಈ ಮುಷ್ಕರ ಕಾರ್ಮಿಕರ ಪರವಾಗಿರೋವಂಥ ಮುಷ್ಕರ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಆಗಲೇ ನಿಮಗೆ ಹೇಳಿದೆ, 1/1/2024 ಏನು ವೇತನ ಪರಿಷ್ಕರಣೆ, ವೇತನ ಹೆಚ್ಚಳ ಆಗಬೇಕಿತ್ತೋ, ಈ ಸರ್ಕಾರ ಅದನ್ನು 15 ತಿಂಗಳು ಮುಂದೂಡಿದೆ. 15 ತಿಂಗಳು ಮುಂದೂಡಿರೋದು ಅಂತಂದರೆ ನೌಕರರಿಗೆ ಲಕ್ಷಗಟ್ಟಲೆ ಹಣ ಲಾಸ್ ಆಗುತ್ತೆ. ಆಮೇಲೆ ಒಂದು ವೇಜ್ ಅಗ್ರಿಮೆಂಟ್, ಏನು ವೇತನ ಒಪ್ಪಂದನೇ ಅವರಿಗೆ ಕಳೆದು ಹೋಗುತ್ತೆ. ಆಮೇಲೆ ಆ ಟೈಮಲ್ಲಿ ರಿಟೈರ್ ಆಗೋವರಿಗೆ ಅಥವಾ ಎಲ್ಲರಿಗೂ ಕೂಡ ಇನ್ಕ್ರಿಮೆಂಟ್ ಲಾಸ್ ಆಗುತ್ತೆ. ಈ ಥರದ್ದು ಸಾಕಷ್ಟು ಹಣ ಅವರಿಗೆ ನಷ್ಟ ಆಗುತ್ತೆ. ಹಾಗಾಗಿ ನಾವು ಕೇಳ್ಕೊಳ್ಳೋ ಅಂಥದ್ದು ಕಾರ್ಮಿಕರಿಗೆ, ಎಲ್ಲರೂ ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಡಿ ಅಂತ. ಇಲ್ಲಿ ಇಲ್ಲಿ ನಮ್ಮ ಯೂನಿಯನ್ನು, ನಿಮ್ಮ ಯೂನಿಯನ್ನು ಅಂದಿರ ಎಲ್ಲರೂ ಕೂಡ ಈ ಮುಷ್ಕರಕ್ಕೆ ಬೆಂಬಲ ಕೊಡಿ. ಯಾಕೆಂತಂದರೆ ಇದು ಕಾರ್ಮಿಕರ ಹಿತಾಸಕ್ತಿಯಲ್ಲಿ ನಡೀತಿರೋ ಅಂಥ ಮುಷ್ಕರ. ಯಾವುದೇ ಪ್ರತಿಷ್ಠೆ ಇಲ್ಲ ಇಲ್ಲಿ ಯಾವ ಸಂಘಟನೆ, ಇವಾಗ ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ ಹೊರತು ಇಲ್ಲಿ ನಮ್ಮ ಸಂಘಟನೆ, ನಿಮ್ಮ ಸಂಘಟನೆ ಅಂತ ಇಲ್ಲ. ಇದು ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇರುವಂಥ ಮುಷ್ಕರ ಅನ್ನೋದನ್ನ ನಾನು ಹೇಳ್ತಾನೆ ಇದ್ದೀನಿ. ನಿಮ್ಮ ಮುಷ್ಕರ ಸಂಬಂಧಪಟ್ಟಂತೆ ಮುಷ್ಕರ ಕರೆ ಕೊಟ್ಟಿರುವಂಥದ್ದು, ಅಲ್ಲಿ ಸಭೆಗಳು ಮಾಡಿದಾಗ ಸಾರಿಗೆ ನೌಕರರು ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ ಮುಷ್ಕರಕ್ಕೆ, ನಾವು ಬರ್ತೀವಿ ಖಂಡಿತವಾಗ್ಲೂ ಹೇಳ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೂ ಕೂಡ ಇವತ್ತು ಎಲ್ಲರಿಗೂ, ಆಮೇಲೆ ನೋಡಿ ಬರ್ತಾ ಇದ್ದಾರೆ. ಆಮೇಲೆ ಈಗ ಅವ್ರಿಗೂ ಕೂಡ ಈ ಏನು 26 ತಿಂಗಳು ಅರಿಯರ್ಸ್ ಅಂತ ಆದೇಶ ಮಾಡಿದ್ರು, ಅದನ್ನೇ ಚೂರು ಮಾಡಿ ಕೊಡ್ತಾ ಇದ್ದಾರೆ. 450 ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ, ಅದನ್ನು ಆ 450 ಕೋಟಿನಲ್ಲೂ 4 ನಿಗಮಕ್ಕೆ ಎಷ್ಟು ಬರ್ಬೋದು, ಸುಮ್ಮನೆ ನೀವೇ ಯೋಚನೆ ಮಾಡಿ ಅದೆಷ್ಟು ಬರ್ಬೋದು ಅಂತ. ಆಮೇಲೆ ಅದರಲ್ಲೂ ಒಂದೊಂದು ವಿಭಾಗಕ್ಕೆ ಅಂತಂದರೆ ಜನರಿಗೆ, ನಮ್ಮ ನೌಕರರಿಗೆ ಎಷ್ಟೆಷ್ಟು ಸಿಗ್ಬೋದು ಅಂತ.
ಹಾಗಾಗಿ ನಾವು ಸರ್ಕಾರನ ಕೇಳಿದ್ವಿ, ಮ್ಯಾನೇಜ್ಮೆಂಟ್ಗೂ ಕೇಳಿದ್ವಿ. ನೋಡಿ, ಈ ನಮ್ಮ ಬೇಡಿಕೆ ಸರ್ಕಾರದ ಮುಂದೆ ಏನಿತ್ತು ಅಂದರೆ, ನೀವೇನು 1272.9 ಕೋಟಿ ಏನಿದೆ, ನೀವು ಅದನ್ನು ಕೊಡ್ತೀವಿ ಅಂತ ಆದೇಶ ಮಾಡಿದ್ರಿ, ಅದನ್ನು ಒಟ್ಟಿಗೆ ಕೊಟ್ಬಿಡಿ. ಒಟ್ಟಿಗೆ ನೀವು ರಿಲೀಸ್ ಮಾಡಿದರೆ ನಮ್ಮ ಜನರಿಗೆ, ನಮ್ಮ ನೌಕರರಿಗೆ ಯಾವುದೋ ಒಂದು, ಅವ್ರಿಗೆ ಒಂದಷ್ಟು ಲಕ್ಷಗಟ್ಟಲೆ ಏನಾದ್ರು ದುಡ್ಡು ಬಂದರೆ ಅವರ ಮಕ್ಕಳ ಫೀಸ್ ಕಟ್ಟೋಕ್ಕೋ ಅಥವಾ ಯಾವುದೋ ಒಂದಕ್ಕೆ ಅವರಿಗೆ ಉಪಯೋಗಕ್ಕೆ ಬರುತ್ತೆ, ಅವ್ರ ಪ್ರಯೋಜನಕ್ಕೆ ಬರುತ್ತೆ ಅಂತ ಅವ್ರು ಅದನ್ನು ಮಾಡಲಿಲ್ಲ. ಈ ಹಿಂದೆ ಇರೋದಕ್ಕಿಂತ ಹೋರಾಟ ಈ ಬಾರಿ 20ನೇ ತಾರೀಕು ಮುಷ್ಕರ ಭಾಳ ಜೋರಾಗಿರುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಜೋರಾಗತ್ತೆ. ಯಾಕೆಂದರೆ ಜನ ನಾನು ಆವಾಗಲೇ ಹೇಳ್ದಂಗೆ ಅವರು ತಾಳ್ಮೆಗೆ ಇಟ್ಟಿದ್ದಾರೆ. ಅವರು ಎಲ್ಲರಿಗೂ ಒಂದು ತಾಳ್ಮೆ ಮಿತಿ ಇರುತ್ತೆ. ನಿಮಗಾಗಲಿ ನನಗಾಗಲಿ ಒಂದು ತಾಳ್ಮೆ ಮಿತಿ ಇರುತ್ತಲ್ವ, ಆ ತಾಳ್ಮೆ ಮಿತಿ ಕೆಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಬೀದಿಗೆ ಇಳಿಲೇಬೇಕಾಗತ್ತೆ. 12.5% ಕೊಟ್ಟಿರುವಂಥದ್ದು ಏನಿದೆಯಲ್ಲ, ಏನು ವೇತನ ಹೆಚ್ಚಳ, ಅದು ಬಂಪರ್ ಗಿಫ್ಟು, ಗ್ಯಾರಂಟಿ, ಏನು ಬಂಪರ್ ಕೊಡುಗೆ ಅವ್ಯಾವುದು ಅಲ್ಲ ಅಂತ ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ನಿನ್ನೆ ನೀವು ಬಂಪರ್ ಗಿಫ್ಟ್ ಅಂತ ನಿಮ್ಮ ಇದನ್ನು ಟೈಟಲ್ ನೋಡಿದಾಗ್ಲೇ ನನಗೆ ಎಷ್ಟು, ನಾನು ನಿಮಗೆ ಹೇಳಿದೆ, ಇದಕ್ಕೆ ನಿಮ್ಮ ಇದರಲ್ಲೂ ಕಮೆಂಟಲ್ಲೂ ಹಾಕಿದ್ದೆ, ಇದು ಬಂಪರ್ ಗಿಫ್ಟ್ ಅಲ್ಲ, ಇದು ಅನ್ಯಾಯ, ಇದು ದ್ರೋಹ ಇದು ಅಂತ. ಯಾಕೆಂದರೆ 12.5% ಏನೇನೂ ಅಲ್ಲ. ಇದು ಏನಿದು, ನಮ್ಮ ನೌಕರರಿಗೆ ಕೊಡಬೇಕಾಗಿರೋಂಥ ಅವ್ರ ದುಡ್ದು ಆದಾಯ ಕೊಟ್ಟಿದ್ದಾರೆ ಸಂಸ್ಥೆಗೆ, ಅವ್ರ ದುಡ್ದು ಸರ್ಕಾರಕ್ಕೆ ಆದಾಯ ಕೊಟ್ಟಿದ್ದಾರೆ. ಒಂದು ಕಡೆ ಹೇಳ್ತಾರೆ ಶಕ್ತಿ ಯೋಜನೆ ಬಂದ ಮೇಲೆ ನಮಗೆ ಆದಾಯ ಜಾಸ್ತಿ ಆಯಿತು, ನಮಗೆ ನಷ್ಟ ಇಲ್ಲ, ಲಾಭ ಬಂದಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಾವು ವೇತನ ಜಾಸ್ತಿ ಮಾಡಿ ಅಂದ ತಕ್ಷಣ ಇಲ್ಲ ನಮಗೆ ನಷ್ಟ ಆಗಿದೆ ಅಂತಾರೆ. ಯಾವ ಮಾತನ್ನು ನಂಬೋದು? ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಈಗ ಅಂತಿಮ ಸರ್ಕಾರಕ್ಕೆ ಏನು ಹೇಳ್ತಾರೆ 20ನೇ ತಾರೀಕು ಮುಷ್ಕರದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಸಮಯಾವಕಾಶ ಇದೆಯಾ, ಅಥವಾ ಸರ್ಕಾರಕ್ಕೆ ಈ ಮೂಲಕ ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ ನೋಡಿ, ಸರ್ಕಾರಕ್ಕೆ ನಾನು ಕೇಳೋದು, ನೀವು ವಿರೋಧ ಪಕ್ಷದಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಎಲೆಕ್ಷನ್ನ ಇನ್ನೂ 2 ವರ್ಷ ನಾವು ಮುಂದೂಡ್ತೀವಿ ಅಂತಂದರೆ ನೀವು ಒಪ್ಕೋತೀರಾ ಅಂತ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗಾದರೆ ನೀವು ತಕ್ಷಣ ಸುಪ್ರೀಂ ಕೋರ್ಟ್ ತನಕ ಹೋಗ್ತೀರಾ, ಮಧ್ಯರಾತ್ರಿಲಿ ಹೋಗ್ತೀರಾ. ಇವಾಗ ನಮ್ಮ ನೌಕರರಿಗೆ 15 ತಿಂಗಳು ವೇತನ ಪರಿಷ್ಕರಣೆ, ವೇತನ ಹೆಚ್ಚಳವನ್ನು ಮುಂದೂಡ್ತಾ ಇದ್ದೀರಾ. ಇವಾಗ ನಿಮಗೇನು ಅನಿಸೋದಿಲ್ವಾ? ನಿಮಗೆ ಕಾರ್ಮಿಕರ ವಿಷಯ ಬಂದಾಗ ಒಂದು, ನಿಮ್ಮ ಅಧಿಕಾರದ ಪ್ರಶ್ನೆ ಬಂದಾಗ ಒಂದು ಥರ ತೀರ್ಮಾನ ತಗೋತಿರಲ್ಲ. ಪ್ರತಿಪಕ್ಷದಲ್ಲಿದ್ದಾಗ ಒಂದು, ಅಧಿಕಾರದಲ್ಲಿದ್ದಾಗ ಒಂದು ಮಾತಾಡ್ತಿರಲ್ಲ. ಯಾಕೆ ಈ ಥರದ ನಿಮ್ಮ ದ್ವಂದ್ವ ನೀತಿ ಅನ್ನೋದನ್ನು ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಕಾರ್ಮಿಕರ ಬಗ್ಗೆ ನೀವು ಈ ಥರದ ಕಾರ್ಮಿಕರಿಗೆ ಅನ್ಯಾಯ, ದ್ರೋಹ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ನೀವು ಉಳಿಯೋದಿಲ್ಲ, ನೀವು ಅಧಿಕಾರದಲ್ಲಿ ಉಳಿಯೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ, ಇಲ್ಲಾಂದರೆ ಮುಷ್ಕರ ಖಂಡಿತವಾಗ್ಲೂ ನಡೆಯುತ್ತೆ. ನೀವು ಯಾವುದೇ PIL ಹಾಕ್ಸಿ, ಯಾವುದೇ ಕೋರ್ಟಿಗೆ ಹೋಗಿ, ಏನೇ ಆಗಲಿ ಮುಷ್ಕರ ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದು ಜಂಟಿ ಕ್ರಿಯಾ ಸಮಿತಿ, ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಜ್ಯೋತಿ ಮೇಡಮ್ ಅವರ ಒಂದು ಸ್ಪಷ್ಟ ಅಭಿಪ್ರಾಯ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಏನು 12.5% ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡಿದಾರಲ್ಲ, ಅದು ಬಂಪರ್ ಗಿಫ್ಟ್ ಅಲ್ಲ, ಅದು ಅನ್ಯಾಯ ಮಾಡಿರುವಂಥದ್ದು. ನಮ್ಮ ಬೇಡಿಕೆ ಇರುವಂಥದ್ದು ಕೂಡ ಬೇರೆ ಇರುವಂಥದ್ದು. ಆದರೆ 12.5% ಕೊಟ್ಟಿರುವಂಥದ್ದು ವೇತನ ಅದನ್ನು ಒಪ್ಪೋದಿಲ್ಲ, ಹೆಚ್ಚಳ ವೇತನ ಒಪ್ಪೋದಿಲ್ಲ. ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ 20ನೇ ತಾರೀಕು ಮುಷ್ಕರ ಆಗುತ್ತೆ. ಅದು ನೀವು ಯಾವುದೇ ಕಾರಣಕ್ಕೂ ನೀವು ಎಸ್ಮಾನ ಜಾರಿ ಮಾಡಿ ಅಥವಾ ನೀವು ಕೋರ್ಟ್ಗೆ ಹೋಗಿ ಏನಾದರೂ ಕೂಡ ಮುಷ್ಕರ ಈ ಬಾರಿ ಮಡಿ ಅನ್ನುವಂಥ ಹೋರಾಟ ಇರುತ್ತೆ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.